ಗದಗ ಜಿಲ್ಲೆಯಲ್ಲೂ ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗಿದ್ದಾರೆ ಜನತೆ. 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟ್ತಾ ಇದೆ. ಉಷ್ಣಾಂಶ ಒದ್ದಾಟವನ್ನು ಅನುಭವಿಸ್ತಾ ಇದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಹೈರಾಣ ಆಗ್ತಾ ಇದ್ದಾರೆ ಜನತೆ. ಏನು ಬಿಸಿಲು ಅಂತೀರಿ? ಅಬ್ಬಬ್ಬಬ್ಬ, ಕಾಲೇ ಇಡಕ್ಕಾಗಲ್ಲ. ಬರಿಗಾಲಿನಲ್ಲಿ ಇಟ್ಬಿಟ್ರೆ ಸೊಟ್ಟೋಗ್ಬಿಡ್ತು ಕಾಲು. 2 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟರ ಮಟ್ಟಕ್ಕೆ ಚುರುಗುಡಿಸ್ಬಿಡುತ್ತೆ ನಮ್ಮನ್ನ. 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟ್ತಾ ಇದೆ. ಉಷ್ಣಾಂಶ ಒದ್ದಾಟ ಎಲ್ರಿಗೂ ಕೂಡ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಜನತೆ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಳ ಆಗ್ತಾ ಇದೆ. ಈ ಟೈಮ್ನಲ್ಲಿ ಒಂದು ಮಳೆ ಆಗ್ಬಿಟ್ರೆ ಸಾಕಪ್ಪ, ತಂಪೇರ್ದಂಗೆ ಅಂತೇಳಿ ಜನ ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಅಂದ್ರೆ ಅಷ್ಟು ಬಿಸಿಲು. ಈಗಾಗಲೇ ಜಿಮ್ಸ್ ಕೂಡ ಅಲರ್ಟ್ ಆಗ್ಬಿಟ್ಟಿದೆ. ಈ ಬಿಸಿಲಿನ ತಾಪ ಹೆಚ್ಚಳ ಆಗ್ತಾ ಇದೆಲ್ಲ, ಅದಕ್ಕೋಸ್ಕರ ಬಿಸಿಲಿನ ತಾಪಮಾನ, ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಸಿಲು ಸಂದರ್ಭದಲ್ಲಿಯೂ ಕೂಡ ಪೇಷಂಟ್ಗಳು ಅಡ್ಮಿಟ್ ಆಗ್ತಾರೆ. ವಾಂತಿ, ಭೇದಿ, ತಲೆ ಸುತ್ತು ಬೀಳೋದು, ಸುಸ್ತಾಗೋದು, ಹೈಡ್ರೇಷನ್ ಕಡಿಮೆ ಆಗುವಂಥದ್ದು, ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇರ್ತಾರೆ. ಸಕಲ ರೋಗಿಗಳಿಗೂ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಈಗಾಗಲೇ ಗದಗ ಜಿಲ್ಲಾಸ್ಪತ್ರೆ ಸನ್ನದ್ಧರಾಗಿದ್ದಾರೆ. ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ವ್ಯವಸ್ಥಿತ ಸೌಲಭ್ಯದೊಂದಿಗೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರೋಗಿಗಳಿಗೆ ಸ್ವಚ್ಛ ಆಹಾರ ಜೊತೆಗೆ ಶುದ್ಧ ನೀರಿನ ವ್ಯವಸ್ಥೆಯನ್ನು ಕೂಡ ಲಭ್ಯ ಮಾಡಿಕೊಳ್ಳಲಾಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳಿಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಈಗಾಗಲೇ ಸನ್ನದ್ಧವಾಗಿದೆ. ಹೆಚ್ಚು ಕಾಲ ಬಿಸಿಲಿನಲ್ಲೇ ಕಾಲ ಕಳೆದರೆ ಹೀಟ್ ಸ್ಟ್ರೋಕ್ ಸಂಭವ ಇದೆ. ಹೀಗಾಗಿ ಅಂಥವ್ರಿಗೆ ತಕ್ಷಣ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಜಿಮ್ಸ್ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ.